ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗುರು, ಪಾಕಿಸ್ತಾನದ ಮಾತ್ ಕೇಳ್ಕೊಂಡು ಬಾಂಗ್ಲಾದೇಶ ಒಂಥರ ಹಾಳಾಗ್ಬಿಟ್ಟಿದೆ ಗುರು. ಯಾ ಪಾಕಿಸ್ತಾನದ ಮಾತೆಲ್ಲ ಕೇಳ್ಕೊಂಡು ಮುಷ್ಫಿಕ್ ರಹಮಾನ್ ಅವರು ಇಂಡಿಯಾ KKR ಬಿಟ್ಟಾಗ ಒಂದಿಷ್ಟು ಕಾಂಟ್ರವರ್ಸಿಯಲ್ ಆಯ್ತು. ಪಾಕಿಸ್ತಾನದವ್ರು ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ, ಅದನ್ನ ದಬಾಕ್ಬಿಡ್ತೀವಿ, ಹಂಗ್ ದಬಾಕ್ತಿವಿ, ಹಿಂಗ್ ದಬಾಕ್ತಿವಿ ಅಂತ ಬಾಂಗ್ಲಾದೇಶಕ್ಕೆ ಸರಿಯಾಗಿ ಪುಂಗಿ ನೀವ್ ಆಡ್ಲಿಲ್ಲ ಅಂದ್ರೆ ನಾವು ಆಡಲ್ಲ, ಹಂಗೆ ಹಿಂಗೆ ಆಳು ಮೂಳು ಕಸ ಕಡ್ಡಿ ಅಂತ ಎಲ್ಲ ಮಾತಾಡಿದ್ರು. ಆದ್ರೆ ಈಗ ಸಿಚುಯೇಷನ್ ನೋಡಿದ್ರೆ ಗುರು, ಬಾಂಗ್ಲಾದೇಶ ICC T20 ವರ್ಲ್ಡ್ ಕಪ್ ಇಂದ ಹೊರಗಡೆ ಹೋಗಿರೋದ್ರಿಂದ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಗುರು ಬರೋಬ್ಬರಿ 240 ಕೋಟಿ ರೂಪಾಯಿ ಲಾಸ್ ಆಗತ್ತೆ. ಇದು ಮೇಜರ್ ಅಮೌಂಟ್ ಅಂತಾನೆ ಹೇಳ್ಬೋದು ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ. ಇದು ಸುಮ್ನೆ ಅವರೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡಿದ್ದು ಗುರು. ಅವ್ರು ಇಂಡಿಯಾದಲ್ಲಿ ಬಂದ್ ಆಡಿ ಒಂದ್ 3 ಲೊಕೇಶನ್ ಶಾರ್ಟ್ ಲಿಸ್ಟ್ ಮಾಡಿದ್ರು. ಇಲ್ಲೇ ಮಾತ್ರ ಆಡಿಸ್ತೀವಿ, ನಿಮ್ನೇನ್ ತುಂಬಾ ಎಲ್ಲ ಟ್ರಾವೆಲ್ ಎಲ್ಲ ಮಾಡ್ಸಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ICC ಅವರು ಹೇಳಿದ್ರು. ಬಟ್ ಅವ್ರು ಕೇಳಲಿಲ್ಲ. ಅದರಿಂದ ಅವರು ಕ್ವಿಟ್ ಆಗ್ತೀವಿ ಅಂದಿದ ತಕ್ಷಣ ನಮಗೆ ಶ್ರೀಲಂಕಾದಲ್ಲಿ ಆಡಿಸಿ, ಇಲ್ಲಾಂದ್ರೆ ಕ್ವಿಟ್ ಆಗ್ತೀವಿ ಅಂದಿದ ತಕ್ಷಣ ಏನಪ್ಪಾ ಆಯ್ತಂದ್ರೆ ICC ಅವ್ರು ಒಪ್ಲಿಲ್ಲ. ಯಾಕಪ್ಪ ಅಂದ್ರೆ ಇದೇನ್ ಮೇಜರ್ ರೆವೆನ್ಯೂ ತಂದ್ಕೊಳೋದಾಗಿರೋ ICCಗೆ. ನೋಡಿ, ಪಾಕಿಸ್ತಾನನ ಅಲ್ಲಿ ಹೋಗಲ್ಲ ಅಂದಿದ್ಕೆ ಆಡಿಸ್ತಿದ್ದಾರೆ. ಬಟ್ ಪಾಕಿಸ್ತಾನ ಸೆಕ್ಯೂರಿಟಿ ರೀಸನ್ಸ್ ಮತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಆದ್ರೆ ಗುರು ICC ದುಡ್ಡು ಬರೋದು, ಇಲ್ಲ ಅಂದ್ರೆ ದುಡ್ಡು ಬರಲ್ಲ. ಮೇನ್ ಮನಿ ಮ್ಯಾಟರ್ ಗುರು. ಇದು ನ್ಯಾಷನಲಿಸಮ್ ಅವೆಲ್ಲ ಇಲ್ಲ ಕ್ರಿಕೆಟ್ ಅಲ್ಲಿ. ಒಟ್ನಲ್ಲಿ ದುಡ್ಡು ಬರತ್ತಾ, ಯಾರ ಮೇಲೆ ಬೇಕಾದ್ರೂ ಆಡ್ತಾರೆ. ಅದ್ ಏನೇ ಆಗಿರ್ಲಿ ಆಡ್ತಾರೆ ಕ್ರಿಕೆಟ್ ನ. ದುಡ್ಡು ಬರಲ್ವಾ, ಅವಾಗ ಅವೆಲ್ಲ ಬರ್ತಾವ ಅಷ್ಟೇ ಲೆಕ್ಕಕ್ಕೆ. ನ್ಯಾಷನಲಿಸಮ್, ಆಡು ಮೂಡು ಕಸ ಕಡ್ಡಿಗೆಲ್ಲ ಬರ್ತವೆ. ಅದೇ ಆಗಿರೋದು. ಬಾಂಗ್ಲಾದೇಶಿಂದ ಏನ್ ಬೇಜಾನ್ ಏನ್ ದುಡ್ಡು ಗಿಟ್ಟಲ್ವಲ್ಲ, ಬಂದ್ ಆಡಿ ಅಂತ ಅಂದ್ರು, ಆಡಲ್ವಾ ಸರಿ ಅಂತ ಸ್ಕಾಟ್ಲ್ಯಾಂಡ್ ನ ತೆಗ್ದಿಲ್ಲ ಹಾಕಿದ್ದಾರೆ ಅಷ್ಟೇ. ಸ್ಕಾಟ್ಲ್ಯಾಂಡ್ ಅವ್ರದೊಂಥರ ಲಕ್ ನೋಡಿ ಗುರು. ಏನಪ್ಪಾ ಅಂದ್ರೆ ಸೆಲೆಕ್ಟ್ ಆಗಿರ್ಲಿಲ್ಲ, ಬಂದಿದ್ದಾರೆ. ಅವ್ರ ಪ್ಲೇಯರ್ಸ್ ಎಲ್ಲ ಲೀವ್ ಇತ್ತಂತೆ ಗುರು, ಸಮ್ಮರ್ ವೊಕೇಶನ್ ಏನೋ ಕೊಟ್ಟಿದ್ರಂತೆ. ಆದ್ರೆ ಅದು ಯುರೋಪ್ ಅಲ್ಲಿ ಬರತ್ತೆ ಗುರು. ಅವ್ರಿಗೆ ಈ ಟೈಮ್ ಅಲ್ಲೇನೋ ಕೊಟ್ಟಿದ್ರಂತೆ. ಹೆಂಗೆ ಇದ್ರು ICC T20 ವರ್ಲ್ಡ್ ಕಪ್ ಗೆ ಕ್ವಾಲಿಫೈ ಆಗಿಲ್ವಲ್ಲ, ರೆಸ್ಟ್ ಮಾಡ್ರಿ ಗುರು ಅಂತ ಕೊಟ್ಟಿದ್ರಂತೆ. ಈಗ ಸಡನ್ ಆಗಿ ಬನ್ನಿ ಗುರು ಅಂತ ICC ಅವರು ಒಂದು ಹಾಕಿದ್ದಾರೆ. ಅವರು ಸರಿ ಗುರು ನಾವು ಬರ್ತೀವಿ ಅಂತ ಅವರು ಹೇಳಿದ್ದಾರೆ. ನೋಡಿ ಗುರು, ಪಾಕಿಸ್ತಾನದವ್ರು ಹಂಗೆ ಹಿಂಗೆಲ್ಲ ಮಾಡಿ ಬಾಂಗ್ಲಾದೇಶ್ನ ತೆಗ್ಸೋರು. ಒಂದಿಷ್ಟು ದಿನ ಬಾಂಗ್ಲಾದೇಶ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಬರಲ್ಲ, ಹಂಗೆ ಹಿಂಗೆ ಎಲ್ಲ ಆಟ ಆಡಿದ್ರು. ಬಟ್ ಸಿಚುಯೇಷನ್ ಏನೋ ಮಾಡಕ್ಕಾಗಲ್ಲ, ಅವ್ರಿಗೂ ಬರ್ಲೇಬೇಕು, ಇಲ್ಲ ಅಂದ್ರೆ ನಾವು ನಿಮ್ ಮೇಲೆ ಸ್ಯಾಂಕ್ಷನ್ ಹಾಕ್ತಿವಿ ಅಂತ ICC ಅವರು ಹೇಳಿದ್ರು. ಮೈನ್ ಇರೋದೇ ಜೈಶಾ ಗುರು. ಅವ್ರಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆಗ್ಬೇಕಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ಬದನೆಕಾಯಿ ಇಲ್ಲ, ಯಾಕಂದ್ರೆ ಒಳ್ಳೆ ದುಡ್ಡು ಹೊಡಿಬೇಕಷ್ಟೇ, ಇನ್ನೇನು ಇಲ್ಲ. ಕ್ರಿಕೆಟ್ ಇಂದ ದುಡ್ಬೇಕು ಗುರು ಅಷ್ಟೇ, ಇನ್ನೇನಿಲ್ಲ. ಏನ್ ಮಾಡ್ತಾರೆ ಗುರು, ಪಾಕಿಸ್ತಾನದವ್ರು ಬರ್ತಾರೆ, ಬಾಂಗ್ಲಾದೇಶ ಇವ್ರ ಮಾತ್ ನಂಬ್ಕೊಂಡು ಬರೋ ದುಡ್ಡು ಹಾಳು ಮಾಡ್ಕೊಂಡ್ರು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಹೊಡಿರಿ ಕಾಮೆಂಟ್. ಜೊತೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.